ಕದ ವೈಷ್ಣವ ದೇವಿ ಅಂತ ಹೇಳಿ ಹಾಸನಾಂಬನ್ ಹೇಳ್ಬೋದು. ದೇವರು ವೈಷ್ಣವ ದೇವಿ ಕಲ್ಲಿನ ರೂಪದಲ್ಲಿ ಹೇಗೆ ಪಿಂಡ ರೂಪದಲ್ಲಿ ಇದ್ದಾಳೆ, ಅದೇ ತರ ವಾಲ್ಮೀಕ ರೂಪದಲ್ಲಿ ಹಾಸನಾಂಬದಲ್ಲಿ ದೇವಿ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ಈ ದರ್ಶನ ಕೊಡೋ ದೀಪಾವಳಿ. ಅಂದ್ರೆ ನಮ್ಮ ಜೀವನದ ಒಳಗಿನ ಕತ್ತಲು ಅಜ್ಞಾನ, ಹೊರಗಿನ ಕತ್ತಲು ಹೊರಗಿರೋ ಸಮಸ್ಯೆಗಳು ಎರಡನ್ನೂ ಆ ತಾಯಿ ದರ್ಶನ ದೂರ ಮಾಡುತ್ತೆ ಅನ್ನೋ ಕಾರಣ. ಮತ್ತೆ ಆ ಬಾಡದ ಹೂವು ನಮ್ಮ ಬಾಳನ್ನು ಬೆಳಗುತ್ತೆ, ಹಾಳಾಗದ ನೈವೇದ್ಯ ನಮ್ಮ ದೇಶದ ಅನ್ನದ ಕೊರತೆಯನ್ನು ನಿಲ್ಲಿಸುತ್ತೆ, ಅಲ್ಲಿರೋ ಜ್ಯೋತಿ ನಮ್ಮ ಅಂತರಂಗನ ಬೆಳಗುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಈ ಸಲ ವಿಶೇಷ ಏನಂದ್ರೆ ಈ ಸಲ ಸರ್ಕಾರ ಮತ್ತು ಕೃಷ್ಣ ಬೈರೇಗೌಡರಿಗೆ ತುಂಬ ಧನ್ಯವಾದ ಹೇಳಬೇಕು ಅಂತ ನಾನು ಇಚ್ಛೆ ಪಡ್ತೀನಿ. ಮತ್ತು ನಮ್ಮೆಲ್ಲ ವರ್ಕರ್ಸಿಗೂ, ಯಾರೆಲ್ಲ ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ತಹಸೀಲ್ದಾರ್ ಇರ್ಬೋದು, PDO ಇರ್ಬೋದು, ಕಾನ್ಸ್ಟೇಬಲ್ ಇರ್ಬೋದು, ಇರ್ಬೋದು, ಸೊ ಅವರೆಲ್ಲ ಬಿ ಫ್ರ್ಯಾಂಕ್ ಆಗಿ ಟ್ರಾನ್ಸ್ಪರೆನ್ಸಿಯಿಂದ ಈ ಸಲ ದೇವರ ದರ್ಶನ ಆಗಿದೆ. ಯಾಕೆ ದೇವರಿಗೆ ಬಡವರು ಇಲ್ಲ, ಶ್ರೀಮಂತರು ಇಲ್ಲ. ಹೌದು, ನಾಲ್ಕು ಕಂಪ್ಯಾರಿಸನ್ ಮಾಡಿದರೆ ಡಿಸಿಪ್ಲಿನ್ ಮೇಕ್ಸ್ ಡಿವೈನ್ ಅನ್ನೋದು ಈ ಸಲ ಪ್ರೂವ್ ಆಗಿದೆ. ಮತ್ತು ಇದು ಎಲ್ಲ ಕ್ಷೇತ್ರಗಳಿಗೆ ಮಾದರಿ ಆಗಲಿ ಅನ್ನೋದು ನನ್ನ ಕಳಕಳಿಯ ಪ್ರಾರ್ಥನೆ. ಎಲ್ಲರಿಗೂ ಒಳ್ಳೆಯದಾಗಲಿ.